ಹೋಗಿ ಮಾತನಾಡಿಸ್ಕೊಂಡು ಅವರಿಗೆ ಸೂಪ್ ಕುಡಿಸಿ ಅಲ್ಲಿಗೆ ಶಾಂತಗೊಳಿಸಿದ್ರು. ಉಪವಾಸ ಅಂತ್ಯ ಆಗಿದೆ. ಹಂಗರ್ ಸ್ಟ್ರೈಕ್ ಅಂತ ಕರೀತಾ ಇದ್ವಿ. ಸೊ ಉಪವಾಸ ಸತ್ಯಾಗ್ರಹ ನಿಲ್ಸೋಕೆ ವಾಂಗ್ಚುಕ್ ಅವರು ನಿರಾಕರಿಸಿದ್ರು ನಿನ್ನೆ. ಅಂದರೆ ನಿನ್ನೆ ಈಗ ದಿಢೀರಾಗಿ ಉಪವಾಸವನ್ನು ಸ್ಟಾಪ್ ಮಾಡಿದ್ದಾರೆ. ಇದರ ಹಿಂದೆ ಅಮಿತ್ ಶಾ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಯಾವ ರೀತಿಯಾಗಿ ಅಂತಲೂ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ. ಮತ್ತು ಎಲ್ಲಿ ತನಕ ಉಪವಾಸ ಮಾಡ್ಕೊಂಡೇ ಇರಬೇಕ್ರಿ ಅವರು. ಕೆಲವೊಂದು ಕಂಡೀಷನ್ ಹಾಕಿದ್ರು, ಬಾರ್ಗೇನ್ ಮಾಡಿರಬಹುದು. ಹಂಗಲ್ಲ ಹಿಂಗೆ ಹಿಂಗೆ ಸುಧಾರಣೆ ಮಾಡ್ಕೊಡ್ತೀವಿ, ಸರಿ ಮಾಡ್ಕೊಡ್ತೀವಿ ಅಂತ ಗೊತ್ತಿಲ್ಲ. ಬಟ್ ಈಗ ಗೃಹ ಸಚಿವರು ಅದರ ಹಿಂದೆ ಕೆಲಸ ಮಾಡಿದ್ದಾರೆ ಅಂತ ಇದ್ದಾರೆ. ಆ್ಯಂಡ್ ನಡ್ಡಾ ಜಿತೇಂದ್ರ ಸಿಂಗ್ ಅವರು ಆಸ್ಪತ್ರೆಗೆ ಹೋಗಿ ವಾಂಗ್ಚುಕ್ ಅವರ ಉಪವಾಸವನ್ನು ಸ್ಥಗಿತಗೊಳಿಸಿದ್ರು. ಎರಡನೇ ಅಂಶ ಏನಪ್ಪ ಅಂದರೆ, 4 ಸಲ ಮಾತುಕತೆಗೆ ಪ್ರಸ್ತಾಪ ಆದಾಗ CJP ನಿರಾಕರಿಸಿತ್ತು. ಬಟ್ ಈಗ ಮಾತುಕತೆಗೆ ಬಂದಿದ್ದಾರೆ. ಇನ್ನೊಂದು ನಿಜ ಫ್ಯಾಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಪಾಪ ಇವ್ರು ಕರಿತಾ ಇದ್ದಿದ್ದೆ ಸರ್ಕಾರವನ್ನು ಬಂದು ಮಾತಾಡಿ ಅಂತ. ಸರ್ಕಾರ ಕಿವಿನೇ ಕೊಟ್ಟಿರ್ಲಿಲ್ವಲ್ಲ, ಕೆಪ್ರ ಥರ ಅಥವಾ ಕಿವುಡ್ರ ಥರ ಕೂತಿದ್ರು. ಅದಾದಮೇಲೆ ಮೊನ್ನೆ ಒಂದ್ಸಲ ಒಂದು ಹಂತದಲ್ಲಿ ಮೀಟಿಂಗ್ ಆಯಿತು, CJP ಅವರು ಮಾತಾಡ್ಕೊ ಬಂದರು. ಅದಾದಮೇಲೆ ಸರ್ಕಾರನೇ ಒಂದು 3-4 ಸಲ ಬನ್ನಿ ಮಾತಾಡೋಣ ಅಂತ ಆಯಿತು. ಇವ್ರು ಕೇರೇ ಮಾಡಿರಲಿಲ್ಲ. ಬಟ್ ಈಗ ಒಪ್ಕೊಂಡಿದ್ದಾರೆ. ಇವತ್ತೊಂದು ಮೀಟಿಂಗ್ ಇದೆ. ಹಾಗಾಗಿ ಈ ಹೋರಾಟದ ಕಾವು ಇನ್ನು ಮುಂದಕ್ಕೆ ತಣ್ಣಗಾಗುತ್ತಾ ಅಂತ ಪ್ರಶ್ನೆ. ಕೇಂದ್ರ ಸರ್ಕಾರ 3 ದಿನದಲ್ಲಿ 4 ಸಲ ಮಾತುಕತೆ ಪ್ರಸ್ತಾಪ ಮಾಡಿತ್ತು. ಅದನ್ನೇ ಹೇಳಿದ್ದು. ಇವೆಲ್ಲವನ್ನ CJP ತಿರಸ್ಕಾರ ಮಾಡಿತ್ತು. ಪ್ರಧಾನ್ ರಾಜೀನಾಮೆಯೇ ನಮ್ಮ ಮೇನ್ ಅಜೆಂಡಾ, ಅದಾದಮೇಲೆ ಬೇಕಾದ್ರೆ ಮಾತುಕತೆ ಅಂತ ಇವರು ಹಠ ಇಟ್ಕೊಂಡಿದ್ರು. ಬಟ್ ಈಗ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ CJP ಮತ್ತು ಕೇಂದ್ರ ಸರ್ಕಾರದ ಮಾತುಕತೆ ಆಗ್ತಾ ಇದೆ. JP ನಡ್ಡಾ, ಜಿತೇಂದ್ರ ಸಿಂಗ್ ಮಾತುಕತೆ ನಡೆಸ್ತಾ ಇದ್ದಾರೆ. ಓಕೆ, 3ನೇ ಅಂಶ ಏನಪ್ಪಾ ಅಂದರೆ, ಪರೀಕ್ಷಾ ಅಕ್ರಮದ ವಿರುದ್ಧ ಬಿಲ್ ತರೋ ವಿಚಾರವಾಗಿ ಮೋದಿ ನಿನ್ನೆ ಒಂದು ಸೆಲ್ಫಿ ವಿಡಿಯೋ ಮಾಡಿ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಸೊ ಮುಂದಿನ ವಾರವೇ ವಿಶೇಷ ಬಿಲ್ ತರ್ತೀವಿ ಅಂತ ಮಾತಾಡಿದ್ದಾರೆ. ಮೋದಿ ಮಾತು ವಿದ್ಯಾರ್ಥಿಗಳ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಾ ನಂಬಿಕೆ ಬಂತ ಅವರಿಗೆ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕಿದೆ. 4ನೇದು, ಈ ನೀಟ್ ಹಗರಣಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಬಗ್ಗೆ ಹಿಂದೆಯೇ ಪ್ರಸ್ತಾಪ ಮಾಡಿದ್ರು. ಅಂದರೆ ನೀಟ್ ಅಕ್ರಮ ಆರೋಪಿಗಳಿಗೆ ಆದಷ್ಟು ಬೇಗ ಕಠಿಣ ಶಿಕ್ಷೆ ಕೊಡಿಸೋಕೆ ಈ ಫಾಸ್ಟ್ ಟ್ರ್ಯಾಕ್ ಸ್ಥಾಪಿಸೋ ಭರವಸೆ ಕೊಟ್ಟಿದ್ರು. ಸೊ ಸಂಜೆ ಹೊತ್ತಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಈಗ ರೆಡಿ ಆಗಿಬಿಟ್ಟಿವೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅಂತಾರಲ್ಲ, ಹಾಗೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಕೇಂದ್ರ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯ ತಲೆದಂಡ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಸ್ವಲ್ಪ ಸಮಾಧಾನ ತಂದಿದೆ. ಅದು ನೀಟ್ UG ಪರೀಕ್ಷಾ ಅಕ್ರಮ ಮತ್ತು CBSE ಮೌಲ್ಯಮಾಪನ ದೋಷಗಳ ವಿವಾದದ ಹಿನ್ನೆಲೆ ಕೇಂದ್ರ ಶಿಕ್ಷಣ ಸಚಿವಾಲಯದಲ್ಲಿ ಭಾರಿ ಆಡಳಿತಾತ್ಮಕ ಬದಲಾವಣೆಯನ್ನು ಮಾಡಿದ್ದಾರೆ. ಈಗ ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ವಿನೀತ್ ಜೋಶಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ನರೇಶ್ ಪಾಲ್ ಗಂಗ್ವಾರ್ ಮತ್ತು TK ಅನಿಲ್ ಕುಮಾರ್ ಅವರನ್ನ ಹೊಸ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಿದ್ದಾರೆ. ಸೊ ಇದರೊಂದಿಗೆ ಈ ಶಿಕ್ಷಣ ಸಚಿವಾಲಯದಲ್ಲಿ ಆಡಳಿತವನ್ನು ಹಳಿಗೆ ತರೋಕೆ, ಅಂದರೆ ಹಳಿ ತಪ್ಪಿತ್ತಲ್ಲ ಅದನ್ನು ಸರಿಯಾಗಿ ಮಾಡೋಕೆ ಮತ್ತೊಬ್ಬ ಪ್ರಮುಖ ಅಧಿಕಾರಿಯನ್ನು ಕೂಡ ನೇಮಿಸಿದ್ದಾರೆ. ಹಂಗೆ ನೋಡೋದಾದ್ರೆ 30 ವರ್ಷದ ಹಿಂದೆ, ಅಂದರೆ 1995 ಬ್ಯಾಚ್ನ ಕರ್ನಾಟಕ ಕೇಡರ್ನ IAS ಅಧಿಕಾರಿಯಾಗಿರೋ TK ಅನಿಲ್ ಕುಮಾರ್ ಅವ್ರನ್ನ ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಅನಿಲ್ ಕುಮಾರ್ ಈ ಹಿಂದೆ ಅವರು ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಲ್ಲಿ ಹೆಚ್ಚುವರಿ ಕಾರ್ಯದರ್ಶಿ ಕೂಡ ಆಗಿದ್ರು. ಅದಿರಲಿ ಬಿಡಿ. ಇನ್ನೊಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ನೂ ಸರ್ಕಾರ ಯಾವುದೇ ರೀತಿಯ ನಿರ್ಧಾರವನ್ನು ತಗೊಂಡಿಲ್ಲ. ಬಟ್ ಎಲ್ಲ ಒಂದು ಕಡೆ ಈ ಬೆಳವಣಿಗೆಗಳನ್ನು ನೋಡಿದಾಗ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ, ಉಪವಾಸ ಸತ್ಯಾಗ್ರಹವನ್ನು ಸೋನಂ ವಾಂಗ್ಚುಕ್. ಆ್ಯಂಡ್ ಇವತ್ತು ಕಾಯಿಸಿ CJP ಈಗ ಮೀಟಿಂಗ್ನಲ್ಲಿ ಕುತ್ಕೊಂಡಿದ್ದಾರೆ, ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದಾರೆ. ಇದು ತಣ್ಣಗೆ ಮಾಡ್ತಾ ಒಂದು ಕಾಂಪ್ರಮೈಸ್ ಆಗ್ತಾರಾ ಅನ್ನುವಂತಹ ಸಹಜ ಪ್ರಶ್ನೆಯನ್ನು ಸದ್ಯಕ್ಕೆ ಮೂಡಿಸ್ತಾ ಇದೆ. ಕಾಕ್ರೋಚ್ ಹೋರಾಟ ದೇಶಾದ್ಯಂತ ಕಿಡಿ ಹೊತ್ತಿಸಿದೆ. ಈಗ ರಾಷ್ಟ್ರ ರಾಜಧಾನಿಯಲ್ಲಿ ಕಾಕ್ರೋಚ್ನ ಕಿಚ್ಚು ಸ್ವಲ್ಪವೂ ತಣ್ಣಗಾಗೋ ರೀತಿಯಲ್ಲಿ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. 5ನೇ ದಿನ ಜಂತರ್ ಮಂತರ್ನಲ್ಲಿ ಪ್ರತಿಭಟನಾ ಕಿಚ್ಚು ಜೋರಾಗ್ತಾ ಇದೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡಿದು ಜಂತರ್ ಮಂತರ್ನ ಸೇರಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋವರೆಗೂ ನಾವುಗಳು ಮನೆಗೆ ಹೋಗಲ್ಲ, ಹೋರಾಟ ಮುಂದುವರಿಸ್ತೀವಿ ಅಂತ ಯುವಕರ ಟೀಮ್ ನಿರ್ಧಾರ ತಗೊಂಡಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಕಾಕ್ರೋಚ್ನ ಕಿಚ್ಚು ಅಥವಾ CJP ಪ್ರೊಟೆಸ್ಟ್ ಏನೋ ಮುಂದುವರಿಸ್ತಾ ಇದೆ. ಸಂಸತ್ ಚಲೋ ಅಂತ ಶುರು ಮಾಡಿದ್ರು, ಅದಕ್ಕೆ ಯುವಕರು ದೇಶದ ಮೂಲೆಯಿಂದ ಕೈ ಜೋಡಿಸಿದ್ರು. ಅದು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ಉಪವಾಸ ಆರಂಭ ಮಾಡಿದ್ರು, ಉಪವಾಸವನ್ನು ಕೈ ಬಿಟ್ಟರು. ಮತ್ತೊಂದು ಕಡೆ ಮೋದಿ ಮಧ್ಯರಾತ್ರಿ ಎದ್ದು ಒಂದು
ಸೆಲ್ಫಿ ವಿಡಿಯೋವನ್ನು ಮಾಡಿ ಇದಕ್ಕೆ ಸರಿಯಾದ ಕ್ರಮ, ಸೂಕ್ತ ಕ್ರಮ, ತಕ್ಕ ಶಾಸ್ತಿ ಎಲ್ಲವನ್ನೂ ಮಾಡ್ತೀವಿ ಅಂತ ಹೇಳಿದರು. ಬಟ್ ಎಲ್ಲರೂ ಕೂಡ ಒಂದು ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟಿದ್ರು, ಅದು ಶಿಕ್ಷಣ ಸಚಿವರ ತಲೆದಂಡ ಆಗಬೇಕು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೊಳ್ಬೇಕು ಅಂತ. ಅದೊಂದು ವಿಚಾರ ಪ್ರಸ್ತಾಪ ಬಿಟ್ಟು ಉಳಿದೆಲ್ಲವೂ ಕೂಡ ಅಪ್ಡೇಟನ್ನು ಪಡ್ಕೊಳ್ತಾ ಇದೆ. ಈ ವಿಚಾರದಲ್ಲಿ ಸಂವಿಧಾನ ಕ್ಲಬ್ನಲ್ಲಿ ಸಿಜೆಪಿ ಜೊತೆ ಸರ್ಕಾರ ಸಂಧಾನಕ್ಕೆ ಮುಂದಾಗ್ತಾ ಇದೆ. ಇದು 2ನೇ ಹಂತದ ಮಾತುಕತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಆ ನಿಯೋಗದ ಜೊತೆಗೆ ಕೇಂದ್ರ ಸರ್ಕಾರ ಸಭೆ ಮಾಡುತ್ತೆ. ಅದಕ್ಕೂ ಮುನ್ನ ಅಮಿತ್ ಶಾ ಅವ್ರನ್ನ ಕೇಂದ್ರದ ಸಚಿವರು ಭೇಟಿಯಾಗಿದ್ದಾರೆ. ಅಮಿತ್ ಶಾ ಜೊತೆ ಜಿತೇಂದ್ರ ಸಿಂಗ್, JP ನಡ್ಡಾ ಮಾತುಕತೆ ಆಡಿದ್ದಾರೆ. ಒಂದು ಹಂತದಲ್ಲಿ ಮೊನ್ನೆಯೂ ಮಾತುಕತೆ ಆಗಿತ್ತು. ಇದು 2ನೇ ಹಂತದ ಸಭೆ. ಆರಂಭದಲ್ಲಿ ಇವರೇ ಕರೀತಾ ಇದ್ರು, ಬಿಜೆಪಿ ಅದಕ್ಕೆ ಸೊಪ್ಪು ಹಾಕ್ತಾ ಇರಲಿಲ್ಲ. ಈಗ ಬಿಜೆಪಿಯೇ ಹಿಂದೆ ಬಿದ್ದುಬಿಟ್ಟಿದೆ, ದುಂಬಾಲ್ ಬಿದ್ದುಬಿಟ್ಟಿದೆ. ಮಾತಾಡೋಣ ಬನ್ನಿ, ಪ್ರೊಟೆಸ್ಟ್ ನಿಲ್ಲಿಸಿ, ಅದೇನಿದೆ ಸಾಲ್ವ್ ಮಾಡೋಣ ಬನ್ನಿ ಅಂತ. ಸೊ ಇವತ್ತು ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಇದರ ನಡುವೆ ಈ ನೀಟ್ ಎಕ್ಸಾಮ್ ಇದೆಯಲ್ಲ, ಹಲವಾರು ತಿರುವುಗಳನ್ನು ಪಡ್ಕೊಂಡಿದೆ. ವಿದ್ಯಾರ್ಥಿಗಳು ಪಾಪ ಅವ್ರ ಪಾಡಿಗೆ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಉಳಿದವರು ಬಂದು ಸಪೋರ್ಟ್ ಮಾಡಿದ್ರು. ಇದರ ನಡುವೆ ಕುತಂತ್ರಿ ಬುದ್ಧಿಯನ್ನು ತೋರಿಸೋಕ್ಕೆ ಯಾರೋ ಫಂಡಿಂಗ್ ಅಂತ ಆರೋಪ ಮಾಡಿದ್ರು. ಆರೋಪ ಮಾತ್ರ ಅಲ್ಲ, ವೇದಿಕೆ ಮೇಲೂ ಕೂಡ ಬೇಡವಾಗಿರೋ ಘೋಷವಾಕ್ಯಗಳನ್ನು ಕೂಗಿದ್ದಾಗಿರ್ಬೋದು. ಈ ನೇಪಾಳ, ಬಾಂಗ್ಲಾದಲ್ಲೆಲ್ಲ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಕ್ರಿಮಿಗಳು ಮಧ್ಯಕ್ಕೆ ನುಗ್ಗಿದ್ವು. ಅದೇ ರೀತಿಯ ಅನುಮಾನವನ್ನು ಇಲ್ಲೂ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಅನ್ನುವ ಆರೋಪ ಇದೆ. ಬಟ್ ವಿದ್ಯಾರ್ಥಿಗಳ ಹೋರಾಟ ತುಂಬ ಜೆನ್ಯೂನ್ ಆಗಿದೆ. ಶಿಕ್ಷಣ ವ್ಯವಸ್ಥೆನ ಸರಿ ಮಾಡಿಕೊಡಿ ಅಂತ, ಅದರ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳಿ ಅಂತ. ಬಟ್ ಇದನ್ನು ರಾಜಕೀಯವಾಗಿ ಲಾಭ ಮಾಡ್ಕೊಳ್ಳೋಕ್ಕೆ ರಾಜಕೀಯ ಪಕ್ಷಗಳು ಇನ್ನೊಂದಷ್ಟು ಜನ ಬೇಡವಾದ ರೀತಿಯಲ್ಲೂ ಇದನ್ನು ಬಿಂಬಿಸೋಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ಕೇಂದ್ರದ ನಾಯಕರುಗಳೇ ಇವಾಗ ಬನ್ರಪ್ಪ, ಅದು ಏನಿದೆ ಮಾತಾಡೋಣ, ಸರಿ ಮಾಡ್ಕೊಳ್ಳೋಣ ಬನ್ನಿ ಅಂತ ಕರೆದಿದ್ದಾರೆ. ಸೊ ಈ ಮೀಟಿಂಗ್ ಈಗ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನಾಗತ್ತೆ ಮುಂದಕ್ಕೆ ಕಾದ್ ನೋಡೋಣ. ರಾಜ್ಯಾದ್ಯಂತ ಈ ನೀಟ್ನ ರೋಷಾಗ್ನಿ ಜಾಸ್ತಿ ಆಗ್ತಾ ಇದೆ. ಮಂಡ್ಯ, ಹಾಸನ, ಮಡಿಕೇರಿ, ಕಲಬುರಗಿಯಲ್ಲೂ ಕೂಡ ಆಕ್ರೋಶ ಭುಗಿಲೇಳ್ತಾ ಇದೆ. ರಾಷ್ಟ್ರ ರಾಜಧಾನಿ ಮಾತ್ರ ಅಲ್ಲ, ರಾಜ್ಯ ರಾಜಧಾನಿಯಲ್ಲೂ ಜೋರಾಗಿತ್ತು. ಆ್ಯಂಡ್ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಈ ನೀಟ್ನ ರೋಷಾಗ್ನಿ ಜೋರಾಗ್ತಾ ಇದೆ. ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇದೆ. ಸರಿ ಬರ್ರಿ. ಹೌದಾ, ರೆಕಾರ್ಡ್ ಮಾಡಿ. ಓಕೆ, ಯುವಕರು ಜೊತೆಗೆ ಕೆಲ ಕಡೆ ರಾಜಕೀಯದವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಕಲಬುರಗಿ, ಹಾಸನ, ಮಡಿಕೇರಿ, ರಾಷ್ಟ್ರ ರಾಜಧಾನಿ ಡೆಲ್ಲಿಯಲ್ಲಿ, ಅದರಲ್ಲೂ ಜಂತರ್ ಮಂತರ್ನಲ್ಲಿ ಸಂಸತ್ ಚಲೋ ತನಕ ಶುರುವಾಗಿತ್ತಲ್ಲ, ನೀಟಾಗಿ ಮಾಡಿ, ಒಂದು ಎಕ್ಸಾಮ್ನ ಸರಿಯಾಗಿ ಮಾಡಿ ಅಂತ. ಅದರ ಹೋರಾಟದ ಕಿಡಿ ರಾಜ್ಯಕ್ಕೂ ಕೂಡ ಹಬ್ಬಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಈ ರೀತಿಯ ಹೋರಾಟವನ್ನು ಗಮನಿಸ್ಬೋದು. ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಹೈ ಡ್ರಾಮಾ ನಡೀತು ಮೊನ್ನೆ. ಇದರ ನಡುವೆ ಕಲಬುರಗಿ, ಹಾಸನ, ಮಡಿಕೇರಿಯಲ್ಲಿ ಇವತ್ತಿನ ಸನ್ನಿವೇಶ ಹೇಗಿದೆ? ವಿದ್ಯಾರ್ಥಿಗಳ ಜೊತೆಗೆ ಹಿರಿಯರು ಕೂಡ ಕೈ ಜೋಡಿಸಿದ್ದಾರೆ. ಕೆಲವು ಕಡೆ ರಾಜಕಾರಣದವರು ಅಂದರೆ ರಾಜಕೀಯದವರು ಕೂಡ ಕೈ ಜೋಡಿಸಿದ್ದಾರೆ. ಇದು ಬಿಜೆಪಿ ಕಾರ್ಯಕರ್ತರು ಕೂಡ ಪ್ರತಿಭಟನೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಿ ನೀವು. ಹಾಸನ, ಮಡಿಕೇರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಕಾರಣ ಇಷ್ಟೇ, ಅವರು ನೀಟ್ನ ನೆಟ್ಟಗೆ ಮಾಡಿ ಅಂತಲ್ಲ,
ಮೊನ್ನೆ ಈ ವಿಪಕ್ಷ ನಾಯಕ, ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಮುಂದೆ ಹೈ ಡ್ರಾಮಾ ನಡೀತಲ್ಲ, ಮುತ್ತಿಗೆ ಹಾಕಿದ್ರಿ ಅಂತ ಕೇಳ್ಕೊಂಡು ಆ ಧಿಕ್ಕಾರ ಕೂಗ್ತಾ ಇವತ್ತು ಆ ಚಲೋವನ್ನ ಮಾಡ್ತಾ ಇದ್ದಾರೆ. ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ, ಇದು ಕಲಬುರಗಿಯಲ್ಲಿ, ಹಾಸನ, ಮಂಡ್ಯ, ಮಡಿಕೇರಿಯಲ್ಲಿ ಇಲ್ಲಿ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನು ತಳ್ಳಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಬೆಂಗಳೂರಿನಲ್ಲಿ ಏನಾಯ್ತು ಹೇಳಿ, ಕಾಂಗ್ರೆಸ್ನವರು ಬಿಜೆಪಿ ಆಫೀಸಿಗೆ ಪ್ರೊಟೆಸ್ಟ್ ಅಥವಾ ಮುತ್ತಿಗೆ ಹಾಕೋಕೆ ಅಂತ ಹೋದ್ರು. ಬಿಜೆಪಿ ಅವರು ಸುಮ್ಮನಿರ್ಲಿಲ್ಲ, ಕಾಂಗ್ರೆಸ್ ಆಫೀಸಿಗೆ ಮುತ್ತಿಗೆ ಹಾಕಕ್ಕೆ ಬಂದ್ರು. ಅಲ್ಲಿ ಬಿ.ಪಿ. ಹರೀಶ್ ಬಿಜೆಪಿ MLA ತಲೆಗೆ ಯಾರೋ ಮೊಟ್ಟೆ ಹೊಡೆದು ಬಿಟ್ರು. ಅದು ದೊಡ್ಡ ಹೈಡ್ರಾಮಾ ಆಯಿತು. ಅದು ಹೇಗೆ ಪಸರಿಸ್ತಾ ಇದೆ ಅಂದರೆ ರಾಜ್ಯದ ಮೂಲೆಗೆ ಹಿಂಗಿದೆ. ಇವರೇನು ನೀಟ್ ಎಕ್ಸಾಮ್ನ ನೆಟ್ಟಿಗೆ ಮಾಡಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೊಡಿ, ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಿ ಅಂತೆಲ್ಲ ಮಾಡ್ತಾರೋ ಪ್ರತಿಭಟನೆ. ಕಾಂಗ್ರೆಸ್ಸಿಗೆ ಧಿಕ್ಕಾರ ಅಂತ ಕೂಗ್ತಾ ಇರೋದು. ಓಕೆ, ಒಂದು ಕಡೆ ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ, ಮತ್ತೊಂದು ಕಡೆ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ. ಇದು ರಾಜ್ಯದಲ್ಲಿ ಮಿಕ್ಸ್ಡ್ ಒಪಿನಿಯನ್. ನೋಡಿ, ಅಲ್ಲಿ ರಾಜಕೀಯ ಪ್ರತಿಭಟನೆಗಳು ರಾಜ್ಯದಲ್ಲಿ ಆಗ್ತಾ ಇರೋದು ನೀಟ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಅಲ್ಲ. ಓಕೆ, ಈಗ CJP ಚಳುವಳಿ ವಿರುದ್ಧ ಕೆಲವೊಂದು ಆಪಾದನೆಗಳು ಕೇಳಿ ಬರ್ತಾ ಇದ್ದಾವೆ. ಅವೇನು ಅಂತ ನೋಡೋಣ. ನೀಟ್ ಅಕ್ರಮದ ವಿರುದ್ಧದ ಪ್ರತಿಭಟನೆಯ ಹೆಸರಲ್ಲಿ ವಿದ್ಯಾರ್ಥಿಗಳ ದಾರಿ ತಪ್ಪಿಸಲಾಗ್ತಾ ಇದೆ. ಬಿಜೆಪಿಯ ಆಪಾದ ಇದು. CJP ಚಳುವಳಿ ವಿರುದ್ಧ ಅವ್ರು ಮಾಡ್ತಾರೋ ಆರೋಪ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ಸಮಾಜಘಾತಕ ಶಕ್ತಿಗಳು ಸೇರ್ಕೊಂಡಿವೆ, ವಿದ್ಯಾರ್ಥಿಗಳನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಅವರ ಆರೋಪ. ಯಾಕೆ ಅಂತಲೂ ನಾವು ಹೇಳ್ತೀವಿ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ರಾಜಕೀಯ ಪಕ್ಷಗಳು ತಮ್ಮ ಅಜೆಂಡಾಗಳನ್ನಾಗಿಸ್ಕೊಂಡಿವೆ, ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದಾವೆ ಅಂತ ಬಿಜೆಪಿ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಬದಲು ನೀವು ಹೋಗಿ ಮಾತಾಡ್ಸಿದ್ರೆ ಅವರಿಗೆ ಅವಕಾಶನೇ ಮಾಡಿಕೊಡದೇ ಇದ್ದಿದ್ರೆ ಆಗ್ತಾನೆ ಇರಲಿಲ್ವಾ ಇದು? ಓಕೆ, ಜಂತರ್ ಮಂತರ್ ಪ್ರತಿಭಟನೆಗೆ ವಿದೇಶಗಳಿಂದ ಫಂಡಿಂಗ್ ಆಗ್ತಾ ಇದೆ. ಆಕ್ಚುಲಿ NIA ನಿನ್ನೆ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದೆ ಅನುಮಾನ ವ್ಯಕ್ತಪಡಿಸಿದೆ. ಏನಂತ? ಕತಾರ್ನಿಂದ ಫಂಡಿಂಗ್ ಆಗ್ತಾ ಇರ್ಬೋದು ಅಂತ. ಜಸ್ಟ್ ಇಮ್ಯಾಜಿನ್, ಅಲ್ಲಿಗೆ ತೀರಾ ಆಸಕ್ತರು ಊಟ ಕಳಿಸ್ಕೊಡ್ತಾ ಇದ್ದಾರೆ ದೇಶದ ಮೂಲೆಯಿಂದ. ಈ ಫುಡ್ ಡೆಲಿವರಿ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಲೊಕೇಶನ್ ಏನು ಅಂದರೆ ಜಂತರ್ ಮಂತರ್ ಅಂತ ಹಾಕ್ತಾ ಇದ್ದಾರೆ. ಹಂಗೆ ಹೋಗ್ತಾ ಇರೋದು ಹೌದು, ಅದರ ಜೊತೆಗೆ ಅದು ಮಾತ್ರ ಅಲ್ಲ. ನೀವು ಜಸ್ಟ್ ಇಮ್ಯಾಜಿನ್, ಜಂತರ್ ಮಂತರ್ ಹೇಗಿದೆ ಅಂತ ಯಾರಾದರೂ ಹೋಗಿ ನೋಡ್ಕೊ ಬಂದಿದ್ರೆ, ಪ್ರೊಟೆಸ್ಟ್ ಮಾಡುವಂತಹ ಜಾಗ ತುಂಬ ದೊಡ್ಡ ವಿಶಾಲವಾದ ಪ್ರದೇಶ. ಅಲ್ಲಿ 3 ಹೊತ್ತು ರಾತ್ರಿ ಎಲ್ಲ ಲೈಟಿಂಗ್ಸ್ ಹುರಿತಾ ಇದೆ, ಶಾಮಿಯಾನಗಳನ್ನು ಹಾಕಿದ್ದಾರೆ, ಫುಡ್ಗಳು ಸಿಗ್ತಾ ಇದೆ. ಒಂದೊಂದು ಊಟದ ಪ್ಯಾಕೆಟ್ನ ಬೆಲೆ ಮಿನಿಮಮ್ 600 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದಕ್ಕೆ ಬೇರೆ ಯಾರೋ ಇದನ್ನ ದುರುದ್ದೇಶವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಫಂಡಿಂಗ್ ವಿದೇಶದಿಂದ ಬರ್ತಾ ಇದೆ ಅನ್ನುವಂತಹ ಅನುಮಾನ ಇದ್ರೆ ಅದನ್ನ ಆದಷ್ಟು ಬೇಗ ಕ್ಲಾರಿಟಿಯನ್ನು ತಗೊಳ್ಬೇಕು. ಆ್ಯಂಡ್ BJP ಹೇಳ್ತಾ ಇರೋದೆಲ್ಲ ನಿಜ ಅಂತಲೂ ಅಲ್ಲ. ಇದು ಏನಪ್ಪ ಅಂತ ಹೇಳಿದ್ರೆ, ಅವಕಾಶ ಯಾಕೆ ಮಾಡಿಕೊಟ್ರಿ? ಬೇರೆ ವಿಪಕ್ಷಗಳು ರಾಜಕೀಯವಾಗಿ ಅವನ್ನ ಬಳಸ್ಕೊಳ್ತಾ ಇದ್ದಾವೆ, ಅಂದರೆ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ, ಪ್ರೊಟೆಸ್ಟನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದಾದ್ರೆ ಅವ್ರು ಬಂದು ಇಲ್ಲಿ ಸೇರ್ಕೊಳ್ಳೋ ತನಕ ಅವಕಾಶ ಯಾಕೆ ಮಾಡಿಕೊಟ್ರಿ? ಆರಂಭದ ದಿನಗಳಲ್ಲೇ ಉಪವಾಸ ಮಾಡ್ಬೇಕಾದ್ರೆ ಹೋಗಿ ಮಾತಾಡಿದ್ರೆ ಮುಗಿತಾ ಇತ್ತಲ್ವಾ? 21 ದಿನ ಸುಮ್ಮನಿದ್ರಿ, 22ನೇ ದಿನ ಅವ್ರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ದು. ಹಂಗೆ ನೋಡೋದಾದ್ರೆ ಬಿಜೆಪಿದು ಎಡವಟ್ಟಿದೆ. ಓಕೆ, ಇದರ ನಡುವೆ CJP ಚಳುವಳಿ ವಿರುದ್ಧ ಆಪಾದನೆಗಳೇನು ಅಂತ ನೋಡಿದ್ವಿ. ಇನ್ನೊಂದು ಕೇಳಿ, ತುಂಬ ಆಘಾತಕಾರಿ ವಿಚಾರ. ಈ ಟೆರರಿಸ್ಟ್ ಪನ್ನೂನ್ ಗೊತ್ತಾ? ಇಂಡಿಯಾನೇ ಘೋಷಣೆ ಮಾಡಿದ್ದು ಆತನನ್ನ ಉಗ್ರ ಅಂತ. CJPಯ ಹೋರಾಟಕ್ಕೆ ಖಲಿಸ್ತಾನಿ ಉಗ್ರ ಪನ್ನೂನ್ ಬೆಂಬಲ ವ್ಯಕ್ತಪಡಿಸಿದ್ದಾನೆ. ಖಲಿಸ್ತಾನಿ ಸಂಘಟನೆಯ ಮುಖ್ಯಸ್ಥ ಇವನು ಗುರುಪಂತ್ ಸಿಂಗ್ ಪನ್ನೂನ್ ಅಂತ. CJPಗೆ 3 ಕಂಡೀಷನ್ ಹಾಕಿ, ನಿಮಗೆ ನಾನು ಹಣ ಕೊಡ್ತೀನಿ, ಎಷ್ಟು 95 ಲಕ್ಷ ರೂಪಾಯಿ ಕೊಡ್ತೀನಿ, ಬಟ್ ಕಂಡೀಷನ್ ಇದಾವೆ. ಏನಂತ? ಯಾವುದೇ ಕಾರಣಕ್ಕೂ ನೀವು ಸರ್ಕಾರದ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು. ಆಗಸ್ಟ್ 15 ಅಂದ್ರೆ ಏನು ಹೇಳಿ, ಸ್ವಾತಂತ್ರ್ಯ ದಿನಾಚರಣೆ, ಆಗಸ್ಟ್ 15ರವರೆಗೂ ಹೋರಾಟ ಮುಂದುವರಿಸಬೇಕು. CJP ಕಾರ್ಯಕರ್ತರು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬಾರ್ದು. ವಿಡಿಯೋ ಮಾಡಿ, ಈ ರೀತಿಯಾಗಿ ಸುಮಾರು 2-2.5 ನಿಮಿಷದ ವಿಡಿಯೋವನ್ನು ಮಾಡಿ CJPಗೆ ಕಂಡೀಷನ್ ಹಾಕಿ, ನೀವು ಹಿಂಗೆ ಮಾಡಿದ್ರೆ ನಿಮಗೆ ಬೆಂಬಲ ಕೊಡ್ತೀನಿ, ಆಮೇಲೆ ಹಣ ಕೊಡ್ತೀನಿ ಅಂತ ಹೇಳಿದ್ದಾನೆ ಮುಟ್ಟಾಳ. ಆ ವಿಡಿಯೋ ಈಗ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದೆ. ನಾನು CJP ನಾಯಕರ ಜೊತೆಗೆ ಝೂಮ್ ಮೀಟಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ದಾನಾತ. $1 ದಶಲಕ್ಷ ನೆರವನ್ನ ಘೋಷಣೆ ಮಾಡಿದ್ದೀನಿ ಅವ್ರಿಗೆ ನಾನು.
3 ಕಂಡೀಷನ್ ಹಾಕಿದ್ದೀನಿ. ಏನಪ್ಪಾ ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಮೋದಿ ಸರ್ಕಾರ ಜೊತೆಗೆ ಕಾಂಪ್ರಮೈಸ್ ಆಗಬೇಡಿ. ಎರಡನೇದು ಅದೇ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ, ಅಲ್ಲಿ ತನಕನೂ ಹೋರಾಟವನ್ನ ಮುಂದುವರಿಸಬೇಕು ನೀವು. ಮೂರನೇದು ಸಿಜೆಪಿಯ ಕಾರ್ಯಕರ್ತರು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಬಾರ್ದು ಅಂತ ಹೇಳಿದ್ದೀನಿ. ಇದನ್ನ ನಡೆಸ್ಕೊಟ್ರೆ ಅವರು ನಾನು ಇಲ್ಲಿಂದ ಫಂಡಿಂಗ್ ಮಾಡ್ತೀನಿ ಅಂತ ನೇರವಾಗಿ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾನೆ ಆಯ್ತಾ. ಸಿಜೆಪಿ ಕಾರ್ಯಕರ್ತರು ಮೋದಿಯ ಪದಚ್ಯುತಿ ಮತ್ತು ಬಿಜೆಪಿ ಅಧಿಕಾರದಿಂದ ಕೆಳಗಿಳಿಸೋ ಬಗ್ಗೆ ಜನರಿಗೆ ಕರೆ ಕೊಡಬೇಕು ಅಂತ ಆತ ಹೇಳ್ತಾ ಇರೋದು. ಸರ್ಕಾರವನ್ನ ಕೆಡವ್ರಿ ನೀವು, ಮೋದಿ ಸರ್ಕಾರವನ್ನ ಪದಚ್ಯುತಿಗೊಳಿಸಬೇಕು, ಬಿಜೆಪಿಯಿಂದ ಅಧಿಕಾರದಿಂದ ಕೆಳಗಿಳಿಸೋಕೆ ಜನರಿಗೆ ಮನದಟ್ಟು ಮಾಡ್ಕೊಡ್ಬೇಕು ನೀವು. ಆಗಸ್ಟ್ 15ನೇ ತಾರೀಕು ಯುವ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಾವು ಅಡ್ಡಿ ಮಾಡ್ತೀವಿ, ಮೋದಿ ಕೆಂಪು ಕೋಟೆಯ ಮೇಲೆ ಧ್ವಜ ಹಾರಿಸೋದನ್ನ ತಡಿತೀವಿ ಅಂತ ಕೂಡ ಈತ ಈ ವಿಡಿಯೋದಲ್ಲಿ ಬೆದರಿಕೆ ಹಾಕಿದ್ದಾನೆ. ಸೊ ಒಂದ್ ಕಡೆ ಸಿಜೆಪಿ ಹೋರಾಟ ದಿಕ್ ತಪ್ತಾ ಇದೆ ಅನ್ನುವ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಾಪ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಎಲ್ಲರೂ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದರೆ ಆ ಪ್ರತಿಭಟನೆಯನ್ನ ನೀವು ಒಗ್ಗೂಡುವಿಕೆಯನ್ನ ಕೆಲ ಷಡ್ಯ ಕುತಂತ್ರಿಗಳು ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಆರೋಪ. ಇದರ ಜೊತೆಗೆ ಕಾಕ್ರೋಚ್ನ ಕಿಚ್ಚು ಅಥವಾ ಸಿಜೆಪಿಯ ಪ್ರತಿಭಟನೆ ಕಡಿಮೆ ಆಗ್ತಾ ಇದೆಯಾ, ಕರಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಯಾಕೆ ಅಂತ ಹೇಳ್ಬಿಡ್ತೀವಿ. ಏನಪ್ಪಾ ಅಂದರೆ ಸೋನಂ ವಾಂಗ್ಚುಕ್ ಸುಮಾರು 21 ದಿನ ಉಪವಾಸ ಕೂತ್ಕೊಂಡ್ರು. 22ನೇ ದಿನ ಅವ್ರನ್ನ ಆಸ್ಪತ್ರೆಗೆ ಹೈಕೋರ್ಟ್ ಸೂಚನೆ ಅಂತ ಕರ್ಕೊಂಡು ಹೋದ್ರಲ್ವಾ, ಅವರ ಉಪವಾಸ ನೆನ್ನೆಗೆ ಅಂತ್ಯ ಆಗಿದೆ. ಸರ್ಕಾರಕ್ಕೆ ಇದು ನಿಜಕ್ಕೂ ಬಿಗ್ ರಿಲೀಫ್. ಒಂದು ಸೂಪ್ ಕುಡಿಸೋದ್ರ ಮುಖಾಂತರ ಕೇಂದ್ರದ ಇಬ್ಬರು ಮೇನ್ ಮಿನಿಸ್ಟ್ರು